2 ನಿಮಿಷ ತಾನೆ. 2 ನಿಮಿಷ ಅಂತ ನೀವೇನೋ ಹೇಳ್ತೀರ ಕಣ್ರಿ. 1 ಯುಗನೇ ಕಳೆದಂತಾಗುತ್ತೆ ಗೊತ್ತಾ ಸೀತಾ, ಈ ನಾಚಿಕೆಯನ್ನು ಇನ್ನು ನಿನ್ನ ಎದೆಯಲ್ಲಿ ಬಚ್ಚಿಟ್ಕೊಂಡಿದೆಯಲ್ಲೇ. ಈ ನಾಚಿಕೆಯಿಂದ ಹೆಣ್ಣಿನ ಸೌಂದರ್ಯ 100 ಮಡಿ ಆಗುವುದು. ಮತ್ತೆ ಪುರುಷನ ಸೌಂದರ್ಯ ಮೌನದಿಂದ. ಅದಕ್ಕೆ ಈ ಮೌನದ ಮುಗುಳ್ನಗೆಯಲ್ಲಿ ನಾನು ನಿಮ್ಮನ್ನ ನನ್ನ ತೋಳ್ತಿಕ್ಕಿಯಲ್ಲಿ ಬಂಧಿಸಿದ್ದು. ಸೀತಾ, ನೀ ಹರಳಿದಾಗ ನನಗದೇ ವಸಂತ, ನೀ ಬಾಡಿದಾಗ ನನಗದೇ ಅಂತ್ಯ. ನೀ ಬಯಸಬೇಡ ನನ್ನ ಅಂತ್ಯ ಬಯಸಬೇಡ. ಹಚ್ಚ ಹಸಿರಿನ ಈ ಹೂಬನದಲ್ಲಿ ನೀವು ಕಟ್ಟಿದ ಕವನ ಮತ್ತೊಮ್ಮೆ ಕೇಳಬೇಕು ಎಂದು ಆಲಿಸುತ್ತಿದೆ ಈ ನನ್ನ ಮನ. ಈ ಶೃಂಗಾರ ರಾಣಿಯ ಹೂವಿನ ಅರಮನೆಯಲ್ಲಿ ಈ ಸೀತೆಯನ್ನು ಗೆಲ್ಲುವ ಶ್ರೀರಾಮಚಂದ್ರ ನಾನಲ್ಲವೇನಲ್ಲೇ? ಹೌದು ರಾಜ. ಈ ಅಂಗಾಂಗ ಸ್ಪರ್ಶವನ್ನು ಹಿರಿ ಹಿರಿ ಹಿಗ್ಗುವ ಈ ರಾಜನರದೆ ಮತ್ತೆ ಯಾರು? ಪ್ರೇಮ ಪ್ರೇಕ್ಷಕ, ಪ್ರೇಮ ರಕ್ಷಕ ನೀವಲ್ಲದೆ ಮತ್ತಿನಾರು ಹೇಳಿ. ನೆನಪಿಸಿದ ಪ್ರೇಕ್ಷಕ, ಪ್ರೇಮ ರಕ್ಷಕ. ಸೀತಾ, ಅರಳಿಸುವ ಹೂ ಬನದಲ್ಲಿ ಶೃಂಗಾರ ರಾಣಿಯಾಗಿ ಕಂಗೊಳಿಸುವುದಿಲ್ಲವೇನೇನು? ಮನೆದಣಿದಾಡು, ಗರಿಬಿಚ್ಚಿ ಕುಡಿಯುವ ನಲ್ಲಂತೆ ನಲಿದಾಡು. ಅಂದ್ರೆ ನಿಮ್ಮ ಪಾಲಿಗೆ ನಾನು ನಾಟ್ಯ ಮಯೂರಿಯೇ? ಅರ್ಥವಾಗುತ್ತಿದೆ ಈ ನಿಮ್ಮ ವರ್ಣನೆ ಎಂಥದ್ದು ಎಂದು. ನೋಡಿ, ನೀವು ಮಾವು ಕಂಡ ಚಿಗುರಿನಂತೆ ಕೋಗಿಲೆಯಂತೆ ಹಾಡಿದರೆ ನಾನು ಮಯೂರಿಯಂತೆ ನರ್ತಿಸುತ್ತೇನೆ. ರಾಣಿ ನರ್ತಿಸುವುದು ಮಳೆಯನ್ನು ಮಯೂರ ಕಂಡಾಗ. ನಿನ್ನೆದುರು ನಿಂತ ಈ ಪ್ರಿಯತಮನಿಗೆ ಮೊದಲು ನಿನ್ನ ಮನಸ್ಸನ್ನು ಅರ್ಪಿಸು. ನನ್ನ ಜೀವನದ ಜೊತೆಗಾರ ನೀವಿದ್ದಾಗ ಅಂಜಿಕೆ ಏಕೆ, ಆತಂಕ ಬೇಕು? ಬನ್ನಿ, ಆಲಂಗಿಸಿ, ಅಪ್ಪಿ ಮುದ್ದಾಡಿ ನಿಮ್ಮ ತೋಳ್ತಿಕ್ಕಿಯಲ್ಲಿ ನನ್ನ ದೇವರು. ನನ್ನ ಮನಸ್ಸು ಕದ್ದ ಮಂದಾಕಿನಿ. ನನ್ನ ಹಾಗೆ ಹರಿದಾಗಿ ನನ್ನ ಬಾಳು ಕಣ್ಣಾಗಿ